ಈ ನಮ್ಮ ದೇಶದ ಹಾಗೆ ಅತಿಯಾದ ಓಲೈಕೆ ರಾಜಕಾರಣವನ್ನ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇವತ್ತಿಗೆ ಒಂದು ಉತ್ತಮವಾದ ಉದಾಹರಣೆ ಅಂದ್ರೆ ಅದು ಆಸ್ಟ್ರೇಲಿಯಾ. ಅಲ್ಲಿನ ರಾಜಕಾರಣಿಗಳು ನಮ್ಮ ರಾಜಕಾರಣಿಗಳ ಹಾಗೇನೆ. ಅಯ್ಯೋ ಪಾಪ ಅನಾಥರು, ಅವರ ಮೇಲೆ ಕರುಣೆಯನ್ನ ತೋರ್ಬೇಕು ಅಂತೆಲ್ಲ ತಮ್ಮ ರಾಜಕೀಯ ತೆವಲಿಗಾಗಿ, ತಮ್ಮ ವೋಟ್ ಬ್ಯಾಂಕ್ ಉದ್ದೇಶಕ್ಕಾಗಿ ಅಕ್ರಮ ವಲಸಿಗರ ಬೆನ್ನಿಗೆ ನಿಂತರು. ಅವರ ಪರವಾಗಿ ಮಾತನಾಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಅವರಿಗೆ ಬೇಕಾದಂತಹ ಎಲ್ಲ ಬೆಂಬಲವನ್ನ ನೀಡಿದ್ರು. ಅಕ್ರಮ ವಲಸಿಗರು ಏನ್ ಮಾಡಿದ್ರು? ಅನಾಥರಾಗಿ ಬಂದಂತವರು ಕೊನೆಗೆ ಆಸ್ಟ್ರೇಲಿಯಾ ಬುಡಕ್ಕೇನೆ ಗುಂಡಿಟ್ಬಿಟ್ರು. ಈ ನಮ್ಮಲ್ಲೂ ಹಾಗೇನೆ, ನಮ್ಮಲ್ಲಿ ಕೆಲ ರಾಜಕಾರಣಿಗಳಿದ್ದಾರೆ, ರಾಗ ಎಳಿತಾ ಇರ್ತಾರೆ. ಅಕ್ರಮ ರೋಹಿಂಗ್ಯಾಗಳ ಪರವಾಗಿ ಮಾತನಾಡ್ತಾರೆ, ಬಾಂಗ್ಲಾ ವಲಸಿಗರ ಪರವಾಗಿ ನಿಂತ್ಕೊಳ್ತಾರೆ, ಅವ್ರ ಮೇಲೆ ಕರುಣೆಯನ್ನ ತೋರಬೇಕು, ಈಗೆಲ್ಲ ರಾಗ ಎಳೆದ್ಬಿಟ್ಟು ಮಾತುಗಳನ್ನ ಹೇಳ್ತಿರ್ತಾರೆ. ಕೊನೆಗೆ ಅಕ್ರಮ ವಲಸಿಗರು ಹಾಗೆ ಈ ರೋಹಿಂಗ್ಯಾಗಳು ಇವರೆಲ್ಲ ಏನ್ ಮಾಡ್ತಾರೆ? ಕೊನೆಗೆ ನಮ್ಮ ದೇಶದ ಬುಡಕ್ಕೇನೆ ಬಾಂಬ್ ಇಟ್ಬಿಡ್ತಾರೆ. ಪ್ರಪಂಚದಲ್ಲಿ ನೋಡಿ ನೆಮ್ಮದಿ ಆಗಿರುವಂತಹ ದೇಶ ಅಂತಂದ್ರೆ ಅದು ಪೋಲೆಂಡ್. ಅಲ್ಲಿನ ರಾಜಕಾರಣಿಗಳಾಗಿರ್ಬೋದು, ಅಲ್ಲಿನ ಪ್ರಧಾನಿಗಳಾಗಿರ್ಬೋದು ಒಂದೇ ಒಂದು ಮಾತನ್ನ ಹೇಳಿದರೆ, ನಾವು ಒಬ್ಬ ಅಕ್ರಮ ವಲಸಿಗನ ನಮ್ಮ ದೇಶದ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂತ. ಅಕ್ರಮ ವಲಸಿಗರ ಮೇಲೆ ಅದ್ಯಾವ್ದ್ರಿ ಅದು ಕರುಣೆಯನ್ನ ತೋರಿಸೋದು? ಕರ್ಕೊಂಡೋಗಿ ಇವ್ರ ಮನೇಲಿ ಇಟ್ಕೊಂಡು ಸಾಕೊಳ್ಬೇಕು. ಅಕ್ರಮ ವಲಸಿಗರ ಪರವಾಗಿ ನಿಂತ್ಕೊಳ್ಳುವಂತಹ ರಾಜಕಾರಣಿಗಳಿಗೆ ಹೇಳ್ತಾ ಇದೀನಿ ಕೇಳಿ, ಮೆಟ್ಟು ತಗೊಂಡು ಹಾಕ್ಬೇಕು. ಇಂಥವ್ರಿಂದನೇ ದೇಶಗಳು ಹಾಳಾಗೋದು.